ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. 10 ಗ್ರಾಮ್ ಚಿನ್ನದ ಬೆಲೆ ಇದೀಗ 1,70,000ಕ್ಕೆ ಏರಿಕೆ. ಈ ವರ್ಷವೇ 10 ಗ್ರಾಮ್ ಚಿನ್ನದ ಬೆಲೆ 4 ಲಕ್ಷದ ಗಡಿ ದಾಟುತ್ತಾ. ಯಾಕೆ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ? ಅದರ ಕಾರಣವೇನು? ಇವೆಲ್ಲವನ್ನ ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತಿನ ಗೋಲ್ಡ್ ರೇಟು ಮತ್ತು ಸಿಲ್ವರ್ ರೇಟನ್ನು ನೋಡ್ತಾ ಹೋದರೆ 10 ಗ್ರಾಮ್ನ 22 ಕ್ಯಾರೆಟ್ನ ಚಿನ್ನಕ್ಕೆ ಇದೀಗ 10 ಗ್ರಾಮ್ 22 ಕ್ಯಾರೆಟ್ನ ಚಿನ್ನಕ್ಕೆ 1,41,450 ರೂಪಾಯಿ ಇದೆ ಇವತ್ತಿನ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ. ಇನ್ನು ಬೆಳ್ಳಿಯ ಒಂದು ಬೆಲೆಯನ್ನು ನೋಡ್ತಾ ಹೋದರೆ 1 ಕೆಜಿಗೆ 3,25,000 ರೂಪಾಯಿ ಅಷ್ಟು ಏರಿಕೆಯಾಗಿದೆ. ಇದು ಚಿನ್ನ ಮತ್ತು ಬೆಳ್ಳಿಯ ಇವತ್ತಿನ ರೇಟ್ ಅಂತ ಹೇಳ್ಬೋದು. ಯಾಕೆ ಇಷ್ಟು ರೇಟ್ ಜಾಸ್ತಿ ಆಯಿತು? ನಾವು 10 ಗ್ರಾಮಿಗೆ 22 ಕ್ಯಾರೆಟ್ನ 10 ಗ್ರಾಮ್ನ ಗೋಲ್ಡನ್ನು ನಾವು ಬಿಸ್ಕಿಟಾಗಿ ಖರೀದಿ ಮಾಡಿದ್ರೆ ಅದರ ಬೆಲೆ 1,41,450 ರೂಪಾಯಿ ಆಗುತ್ತೆ. ಅದನ್ನೇ ಆಭರಣವಾಗಿ ಖರೀದಿ ಮಾಡಿ ಎಷ್ಟಾಗುತ್ತೆ? ಇವತ್ತಿನ ಬೆಲೆ ನೋಡಿ, 1,41,450 ರೂಪಾಯಿ ಗೋಲ್ಡ್ ರೇಟ್ ಇದೆ. ನೀವೊಂದು ಚಿನ್ನದ ಚೈನ್ ಅಂತ ತಿಳ್ಕೊಳ್ಳಿ, 10 ಗ್ರಾಮ್ ಚಿನ್ನದ ಚೈನನ್ನು ಖರೀದಿ ಮಾಡಬೇಕು, ನಿಮ್ಗೆ ಬೇಕು, ಆಭರಣವಾಗಿ ಬೇಕೆನ್ನೋದಾದರೆ ಅದಕ್ಕೆ 15% ಅವರು ಮೇಕಿಂಗ್ ಚಾರ್ಜನ್ನು ಹಾಕ್ತಾರೆ. ಒಂದು ಪ್ರತಿಷ್ಠಿತ ಜ್ಯುವೆಲರಿ ಶಾಪಲ್ಲಿ ನಾನು ಕೇಳಿದಂಥದ್ದು, ಚಿನ್ನದ ಬೆಲೆ 1,41,450 ರೂಪಾಯಿ ಇದೆ. ಅದಕ್ಕೆ 15% GST ಅಂದರೆ 21,217 ರೂಪಾಯಿ ಆಗುತ್ತೆ. ಸರ್ಕಾರ ಈ ಗೋಲ್ಡ್ ಖರೀದಿ ಮಾಡೋರಿಗೆ ಮೊದಲು 5%, 6% GST ಇತ್ತು, ಅದನ್ನು ಕಡಿಮೆ ಮಾಡಿದೆ. ನೀವು ಲಾಸ್ಟ್ ಟೈಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ನೋಡಿದಾಗ ಗೊತ್ತಾಗುತ್ತೆ, ಅದು ಸ್ವಲ್ಪ ಕಡಿಮೆ ಮಾಡಿದೆ. ಅದು 3% GST ಆದರೆ 10 ಗ್ರಾಮ್ನ ಬೆಲೆ 1,41,450 ರೂಪಾಯಿ ಗೋಲ್ಡ್ ರೇಟ್ ಇದೆ. ಅದಕ್ಕೆ 15% ಮೇಕಿಂಗ್ ಚಾರ್ಜ್ ಅಂದರೆ 21,217 ರೂಪಾಯಿ ಮೇಕಿಂಗ್ ಚಾರ್ಜ್ ಆಗುತ್ತೆ. ಅದಕ್ಕೆ 3% GST ಅಂದರೆ 4,243 ರೂಪಾಯಿ ಆಗುತ್ತೆ. ಟೋಟಲಿ 10 ಗ್ರಾಮ್ನ ಚಿನ್ನದ ಒಂದು ಆಭರಣ ಚೈನನ್ನು ಖರೀದಿ ಮಾಡಬೇಕಂದ್ರೆ ಅರೌಂಡ್ ಆಗಿ 1,66,910 ರೂಪಾಯಿ ಆಗುತ್ತೆ. ಮೇಕಿಂಗ್ ಚಾರ್ಜ್ ಡಿಫ್ರೆನ್ಸ್ ಆಗುತ್ತೆ, ಯಾಕಂದರೆ ಅದು ಬೇರೆ ಬೇರೆ ಡಿಸೈನ್ ಮೇಲೆ ಹೋಗುತ್ತೆ. ಸ್ವಲ್ಪ ಕ್ಲಿಷ್ಟವಾದಂಥ ಡಿಸೈನ್ ಇದೆ, ಅಲ್ಲಿ ಮೇಕಿಂಗ್ ಚಾರ್ಜ್ ಅಂದರೆ ಗೋಲ್ಡ್ ವೇಸ್ಟೇಜ್ ಆಗುವಂಥ ಚಾನ್ಸಸ್, ಹಾಗಾಗಿ ಅವರು ಜಾಸ್ತಿ ಮೇಕಿಂಗ್ ಚಾರ್ಜ್ ಹಾಕ್ತಾರೆ. ಅಲ್ಲಿ ವೇಸ್ಟೇಜ್ ಹಾಕ್ತಾರೆ. ನಾನು ಕೇಳಿದಂಥ ಆಭರಣದ ಅಂಗಡಿಯಲ್ಲಿ ವೇಸ್ಟೇಜ್ ಚಾರ್ಜ್ ಹಾಕ್ತಿಲ್ಲ. ಅದೇನಾದರೂ ಒಂದು 3-4% ಜಾಸ್ತಿ ಆಯ್ತಂದರೆ 1,70,000 ಪ್ಲಸ್ ಆಗುತ್ತೆ, 1,70,000 ಜಾಸ್ತಿ ಆಗುತ್ತೆ. ಇದು 10 ಗ್ರಾಮ್ನ ಗೋಲ್ಡ್ ರೇಟ್ನ ಅಂದರೆ ಆಭರಣದ ರೇಟ್ನ ಬೆಲೆ. ನೀವು ಒಂದು ಚೈನನ್ನು ತೆಗೆದುಕೊಳ್ಬೇಕಂದ್ರೆ, 10 ಗ್ರಾಮ್ನ ಒಂದು ಚೈನನ್ನು ತೆಗೆದುಕೊಳ್ಬೇಕಂದ್ರೆ ಈಗ ಇವತ್ತಿನ ಆಭರಣದ ಬೆಲೆಯಲ್ಲಿ 1,70,000 ರೂಪಾಯಿ ನೀವು ಕೊಡಬೇಕಾಗುತ್ತೆ. ಇನ್ನು ಬೆಳ್ಳಿಯ ರೇಟನ್ನು ನೋಡ್ತಾ ಹೋದರೆ, ಬೆಳ್ಳಿಯ ಒಂದು ಬಿಸ್ಕೆಟ್ ಅಂತ ಹೇಳ್ಬೋದು 1 ಕೆಜಿಗೆ 3,25,000 ಇದೆ. ಇನ್ನು ಯಾಕೆ ಈ ಗೋಲ್ಡ್ ರೇಟ್ ಜಾಸ್ತಿ ಆಯಿತು, ಅದರ ಕಾರಣ ಏನು ಎನ್ನುವುದನ್ನು ನೋಡ್ತಾ ನೋಡಿ. ಈ ಜಗತ್ತಿನಲ್ಲಿ ಆಗ್ತಾ ಇರುವಂಥ ಆರ್ಥಿಕ ಬಿಕ್ಕಟ್ಟು, ಅದರಲ್ಲೂ ಕೊರೋನಾ ನಂತರ ಯಾವ ದೇಶವೂ ಸಮಾಧಾನದಲ್ಲಿಲ್ಲ. ಎಲ್ಲವೂ ಕಚ್ಚಾಟ, ಎಲ್ಲವೂ ಹೋರಾಟ. ಒಂದು ಕಡೆ ಅಮೇರಿಕ ಶಸ್ತ್ರಾಸ್ತ್ರವನ್ನು ಅದು ರೆಡಿ ಮಾಡುತ್ತೆ, ಅದನ್ನು ಮಾರಾಟ ಮಾಡಲಿಕ್ಕೆ ಬೇರೆ 2 ದೇಶದ ಮಧ್ಯೆ ಯುದ್ಧ ಮಾಡಿಸುತ್ತೆ. ಹಾಗಾಗಿ ತನ್ನ ಒಂದು ಯುದ್ಧೋಪಕರಣಗಳು ಮಾರಾಟ ಮಾಡಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅಮೇರಿಕ ಮತ್ತು ಯುರೋಪ್ ಕಂಟ್ರಿಯ ನಡುವೆ ಆಗ್ತಿರುವಂಥ ಒಂದು ದ್ವಂದ್ವ ಹೋರಾಟ, 3ನೇ ವಿಶ್ವ ಯುದ್ಧವೇ ಆಗುತ್ತೆ ಅನ್ನುವಂಥ ಭಯ. ಅದರಲ್ಲೂ ಟ್ರಂಪ್ ಮಾಡ್ತಾ ಇರುವಂಥ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಇದೆಯಲ್ಲ, ಅದು ದಿನ ಹೋದಂತೆ ಇವತ್ತಿರುವಂಥ ಟ್ಯಾಕ್ಸ್ ಸ್ಲ್ಯಾಬ್ ನಾಳೆ ಇರಲ್ಲ, ನಾಳೆಗಿರುವಂಥದ್ದು ನಾಡಿಗೆ ಇರುತ್ತೋ ಅಂತ ಗೊತ್ತಿಲ್ಲ. ಸಡನ್ನಾಗಿ 200% ಟ್ಯಾಕ್ಸ್ ಆಗ್ತದೆ. ನಮ್ಮ ಟ್ಯಾಕ್ಸ್ ಅಂತ ಕೂಡ ಏನಾಗುತ್ತೆ ಅಂದರೆ, ಒಂದು ನಮ್ಮ ಇಂಟರ್ನಲ್ ಟ್ಯಾಕ್ಸ್ 3%, 4%, ಮ್ಯಾಕ್ಸಿಮಮ್ ಒಂದು 15%, 20% ಇರುತ್ತೆ. ಅಥವಾ ಈ ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ಒಂದು 33% ಟ್ಯಾಕ್ಸ್ ಇರುತ್ತೆ. ಮ್ಯಾಕ್ಸಿಮಮ್ 40 ತನಕ ಇರುತ್ತೆ, ಅದು ದೊಡ್ಡ ಹಣಕಾಸಿನ ವ್ಯವಸ್ಥೆಯಲ್ಲಿ. ಆದರೆ ಈ ನಮ್ಮ ಸರಕು ಸಾಮಾನು ಅಂತವಕ್ಕೆಲ್ಲ 15-16% ಇರುತ್ತೆ. ಆದರೆ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಆದಾಗ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರಲ್ಲೂ ಅಮೇರಿಕ ಹಾಕ್ತಿರುವಂಥ ಒಂದು ಟ್ಯಾಕ್ಸ್ ನೋಡಿದ್ರೆ 200%, 100% ಟ್ಯಾಕ್ಸು ಎಲ್ಲವೂ ಕೂಡ ಮಿತಿ ಮೀರಿ ಹೋಗಿದೆ. ಹಾಗಾಗಿ ಈ ಕಂಟ್ರಿಯ ಮಧ್ಯೆ ಇದೀಗ ಆರ್ಥಿಕ ಬಿಕ್ಕಟ್ಟುವಾಗಿದೆ. ಅದರಲ್ಲೂ ಮುಖ್ಯವಾಗಿ ಅಮೇರಿಕ, ಯುರೋಪ್ ಕಂಟ್ರಿಯ ಮಧ್ಯೆ ಆಗ್ತಿರುವಂಥ ಒಂದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಸಪ್ಲೈ ಮಾಡ್ತಿರುವಂಥ ಅದು ಕುಮ್ಮಕ್ಕು ಕೊಡ್ತಂಥ ರೀತಿ, ರಷ್ಯಾ ಉಕ್ರೇನ್ ಯುದ್ಧ, ವೆನೆಜುವೆಲಾ ಮತ್ತು ಗ್ರೀನ್ಲ್ಯಾಂಡ್ ಎನ್ನುವಂಥ ಒಂದು ಚಿಕ್ಕ ಪುಟ್ಟ ಕಂಟ್ರಿಯನ್ನು ಅಮೆರಿಕ ಹೇಗೆ ವಶಪಡಿಸ್ಕೊಳ್ಬೇಕು ಎನ್ನುವಂಥ ರೀತಿಯಲ್ಲಿ, ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ, ಇಸ್ರೇಲ್ ಇರಾಕ್ ಯುದ್ಧ ಎಲ್ಲವೂ ಕೂಡ ಇದೀಗ ಈ ಆರ್ಥಿಕ ಬಿಕ್ಕಟ್ಟು ಅಂದರೆ ಇವತ್ತೇನಾಗುತ್ತೆ, ನಾಳೆ ಏನಾಗುತ್ತೆ ಎನ್ನುವುದನ್ನೇ ಅರ್ಥ ಆಗ್ತಿಲ್ಲ. ಅದರಲ್ಲೂ ಈ ತೈಲ ಮಾರಾಟ ಇದೆಯಲ್ಲ, ಅದು ಅಮೆರಿಕ, ಉಕ್ರೇನ್ ಮತ್ತು ರಷ್ಯಾ ನಡುವಿನ ಒಂದು ಆರ್ಥಿಕ ಬಿಕ್ಕಟ್ಟು, ಇವೆಲ್ಲವೂ ಕೂಡ ಚಿನ್ನದ ಬೆಲೆಯನ್ನು ಅಥವಾ ಈ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವಲ್ಲಿ ತನ್ನ ಎಲ್ಲ ಸ್ಥಿಮಿತವನ್ನು ಕಳ್ಕೊಂಡಿದೆ ಅಂತ ಹೇಳ್ಬೋದು. ನೋಡಿ, ಮತ್ತೊಂದು ಲೆಕ್ಕಾಚಾರ ಹೇಳುತ್ತೆ. ಇದೀಗ ಈ 1,41,450 ರೂಪಾಯಿ 10 ಗ್ರಾಮ್ಸ್ ಇದೆ. ಅಂದರೆ 22 ಕ್ಯಾರೆಟ್ ಹೇಳ್ತಿದ್ದೀನಿ.
ಅದು ಈ ವರ್ಷ ಎಂಡ್ ಆಗೋದ್ರ ಒಳಗಡೆ ಸರಿಸುಮಾರು $5,000 ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ 24 ಕ್ಯಾರೆಟ್ಗೆ ಅದು 24 ಕ್ಯಾರೆಟ್ನ ಚಿನ್ನದ ಬೆಲೆ ಈ ವರ್ಷ 2026 ಕೊನೆಗೊಳ್ಳುವ ಮೊದಲು ಸರಿಸುಮಾರು $5,000 ಕ್ರಾಸ್ ಆಗುವಂಥದ್ದು. ನೀವು $5,000ನ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಂದರೆ 4,57,000 ಆಗುತ್ತೆ. 10 ಗ್ರಾಮ್ ಚಿನ್ನದ ಬೆಲೆ 4,57,000 ಜಾಸ್ತಿ ಆಗಬಹುದು. ಈಗ ಹೇಗೆ 1,41,000 ಚಿಲ್ಲರೆ ಇದೆಯಲ್ಲ, ಅದು 4 ಲಕ್ಷ ಅಥವಾ 4 ಲಕ್ಷ ಗಡಿ ದಾಟತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಇನ್ನು ಈ ಬ್ಯಾಂಕ್ಗಳ ವಿಚಾರಕ್ಕೆ ಬಂದಾಗ ಇದಕ್ಕೆ ಏನಾಗುತ್ತೆ ಅಂದರೆ, ಈ ಮೊದಲು ಏನಾಗ್ತಿತ್ತು, ಜನರ ಆಭರಣವನ್ನು ಖರೀದಿ ಮಾಡ್ತಿದ್ರು ಮದುವೆಗೆ, ಅಥವಾ ಹುಡುಗಿಗೆ ಮದುವೆ ಮಾಡ್ಕೊಡ್ಬೇಕು, ಅಥವಾ ಹುಡುಗನಿಗೆ ಚೇನ್ ಹಾಕಬೇಕು, ಅಥವಾ ಒಂದು ಆಭರಣವಾಗಿ ಯೂಸ್ ಮಾಡ್ಕೋತಾ ಇದ್ರು. ಆದರೆ ಈ ವಿಶ್ವದಲ್ಲಿ ಆಗ್ತಾ ಇರುವಂಥ ಆರ್ಥಿಕ ಬಿಕ್ಕಟ್ಟನ್ನು ನೋಡ್ತಾ ಹೋದ್ರೆ ಭಾರತ ಕೂಡ ತನ್ನ ಈ ರಿಸರ್ವ್ ಬ್ಯಾಂಕ್ ಮತ್ತು ದೊಡ್ಡ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿ ಮಾಡ್ತಿದೆ, ಅಥವಾ ಚಿನ್ನವನ್ನು ಖರೀದಿ ಮಾಡಿ ಸ್ಟೋರೇಜ್ ಮಾಡ್ತಿದೆ. ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆಯ್ತಂದ್ರೆ, ಈ ಆರ್ಥಿಕ ಬಿಕ್ಕಟ್ಟು ಎಕನಾಮಿಕ್ ಕ್ರೈಸಿಸ್ ಜಾಸ್ತಿ ಆದಾಗ ನಾವು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ನಮ್ಮ ಬ್ಯಾಂಕ್ ಕೂಡ ಆರ್ಥಿಕವಾಗಿ ಮುಗ್ಗಟ್ಟು ಅಥವಾ ಆರ್ಥಿಕ ಮುಗ್ಗುರಿಸ್ಬೋದು ಅಂತ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿ ಮಾಡ್ಕೊಂಡು ತಮ್ಮ ಸ್ಟೋರೇಜನ್ನು ಮಾಡ್ತಿದೆ. ಅದರಲ್ಲೂ SBI ಎನ್ನುವಂಥ ಒಂದು ಬ್ಯಾಂಕು, ರಾಷ್ಟ್ರೀಕೃತ ಬ್ಯಾಂಕು 880 ಟನ್, ಅಂದರೆ ಅದು ಹೊರಗಡೆ ಮೆಟ್ರಿಕ್ ಟನ್ ಅಂತಾರೆ, ಅಮೆರಿಕ ಅಥವಾ ಬೇರೆ ಬೇರೆ ಕಡೆ ಮೆಟ್ರಿಕ್ ಟನ್ ಅಂತಾರೆ, ನಮ್ಮ ಕಡೆ = ಟನ್ ಅಂತ 880 kg ಟನ್ ಅಷ್ಟು SBI 2025 ವೇಳೆಗೆ ಸ್ಟೋರೇಜ್ ಮಾಡಿ, ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಸ್ಟೋರೇಜ್ ಮಾಡಿದೆ ಅಂದ್ರೆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯನಾ? ಅಂದರೆ ನಾನು 880 ಟನ್ ಅಂದರೆ 8,80,000 kg ಅಷ್ಟು ನಮ್ಮ SBI ಬ್ಯಾಂಕ್ ಚಿನ್ನವನ್ನು ಸ್ಟೋರೇಜ್ ಮಾಡಿಟ್ಕೊಂಡಿದೆ ಮತ್ತು ಖರೀದಿ ಮಾಡ್ತಿದೆ. ಹಾಗಾಗಿ ಈ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಚಿನ್ನದ ಬೆಲೆ ಗಗನಕ್ಕೇರ್ಲಿಕ್ಕೆ ಮುಖ್ಯವಾದ ಕಾರಣ, ಜನರು ಆಭರಣವನ್ನು ಮಾಡ್ತಾರೆ ಮೊದಲಿಂದ ಅಷ್ಟೇ. ಒಂದು ಮದುವೆ ಅಂದ್ಕೊಳ್ಳಿ 10 ಗ್ರಾಮ್, 20 ಗ್ರಾಮ್, 100 ಗ್ರಾಮ್, 150 ಗ್ರಾಮ್, 1/4 kg ತನಕ ಆಭರಣವನ್ನು ಹುಡುಗರಿಗೆ ಹಾಕ್ತಿದ್ರು, ಅಥವಾ ನಮ್ಮ ಕಡೆ ಜಾಸ್ತಿ ಹಾಕ್ತಾರೆ. ಆದರೆ ಒಂದು ಲೆವೆಲಿಗೆ ಅದು ಯಾವತ್ತೂ ಇದೆ, ಇವತ್ತು ಇರುತ್ತೆ, ಮುಂದೆ ಇರುತ್ತೆ. 100 ಗ್ರಾಮು, 150 ಗ್ರಾಮು, 200 ಗ್ರಾಮು ಒಂದು ಮಹಿಳೆಗೆ ಅಥವಾ ಹುಡುಗಿಗೆ ಚಿನ್ನವನ್ನು ಕೊಡಿಸೋದು ಹುಡುಗಿ ಕಡೆಯಿಂದ ಸಾಮಾನ್ಯ, ಅದು ಯಾವತ್ತೂ ನಡ್ಕೊಂಡು ಬಂದಿದೆ. ಆದರೆ ಚಿನ್ನದ ಬೆಲೆ ಒಂದು ಲೆವೆಲಿಗೆ ಒಂದು 10%, 20% ಜಾಸ್ತಿ ಆಗ್ತಾ ಇತ್ತು. ಆದರೆ ಈಗ ಕಳೆದ 1-1.5 ವರ್ಷದಿಂದ ಸಡನ್ ಮೋರ್ ದನ್ 100% ಜಾಸ್ತಿ ಆಗೋದಕ್ಕೆ ಕಾರಣ ಮಹಿಳೆಯರು ಅಥವಾ ಜನರು ಆಭರಣವನ್ನು ಖರೀದಿ ಮಾಡ್ತಿದ್ದಾರೆ. ಆದರೆ ಅದಲ್ಲ, ಚಿನ್ನದ ಬೆಲೆ ಜಾಸ್ತಿ ಆಗ್ಲಿಕ್ಕೆ ಮುಖ್ಯವಾದ ಕಾರಣ ಒಂದು ಆರ್ಥಿಕ ಬಿಕ್ಕಟ್ಟು. ವಿಶ್ವದಲ್ಲಿ ಆಗ್ತಿರುವಂಥ ಆರ್ಥಿಕ ಬಿಕ್ಕಟ್ಟಿಂದ ಎಚ್ಚೆತ್ತಂಥ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿ ಮಾಡ್ತಿದೆ, ಚಿನ್ನವನ್ನು ಖರೀದಿ ಮಾಡಿ ಸ್ಟೋರೇಜ್ ಮಾಡ್ಕೊಳ್ತಿದೆ. ಅದರಲ್ಲಿ ಮುಖ್ಯವಾಗಿ ಎಕ್ಸಾಂಪಲ್ ಅಂದರೆ ನಾನು ಹೇಳಿದ್ನಲ್ಲ, SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥ ಒಂದು ರಾಷ್ಟ್ರೀಕೃತ ಬ್ಯಾಂಕು 880 ಟನ್ ಅಷ್ಟು ಚಿನ್ನವನ್ನು ಖರೀದಿ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದೆ. ತನ್ನ ಹಣವನ್ನು ಬೇರೆ ಬೇರೆ ಸ್ಟಾಕಲ್ಲಿ ಹಾಕುವ ಬದಲು, ಅಥವಾ ಬೇರೆ ಬೇರೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವ ಬದಲು, ಅಥವಾ ಬೇರೆ ಬೇರೆ ಕಂಪನಿ ಅಥವಾ ಇನ್ಶೂರೆನ್ಸ್ ಇನ್ವೆಸ್ಟ್ ಮಾಡುವ ಬದಲು ಚಿನ್ನವನ್ನು ಖರೀದಿ ಮಾಡಿ ಅದನ್ನು ಸ್ಟೋರೇಜ್ ಮಾಡಿ ಇಟ್ಕೊಂಡಿದೆ. ಎಷ್ಟು kg? 880 ಟನ್ ಆಸ್ ಈಕ್ವಲ್ ಟು 8,80,000 kg ಅಷ್ಟು ಚಿನ್ನವನ್ನು ಓನ್ಲಿ SBI ಬ್ಯಾಂಕ್ ತನ್ನ ಖಾತೆಯಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದೆ. ನಮ್ಮ RBI ಹತ್ರ ಕೂಡ ಸುಮಾರು ಲೆಕ್ಕ ಹಾಕಿದ ಪ್ರಕಾರ 575 ಟನ್ ಅಂದರೆ ಅಷ್ಟು ಸ್ಟೋರೇಜ್ ನಮ್ಮ RBI ಹತ್ರ ಇದೆ. ಅಂದರೆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಅದನ್ನು ಸ್ಟೋರೇಜ್ ಮಾಡಿದೆ. 875 ಟನ್ ಅಂದರೆ 5,87,000 kg. SBI ಹತ್ರ 880 ಟನ್ ಇದೆ, RBI ಹತ್ರ 575 ಟನ್. ಅಂದರೆ SBI ಹತ್ರ ಇರುವಂಥ ಒಂದು ಚಿನ್ನದ kg ನೋಡ್ತಾ ಹೋದರೆ 8,80,000 kg ಅಷ್ಟು SBI ಹತ್ರ ಇದೆ. RBI ಹತ್ರ 5,87,000 kg ಅಷ್ಟು RBI ಹತ್ರ ಇದೆ. ನೋಡಿ ಯಾವ ಲೆವೆಲಿಗೆ ಚಿನ್ನವನ್ನು ಬ್ಯಾಂಕ್ಗಳು ಮತ್ತು RBI ಸ್ಟೋರೇಜ್ ಮಾಡಿದೆ. ಏನಾದರೂ ಕ್ರೈಸಿಸ್ ಆಯಿತು, ಏನಾದರೂ ಪ್ರಪಂಚದಲ್ಲಿ 3ನೇ ವಿಶ್ವಯುದ್ಧ ಆಯಿತು ಅಂದರೆ ಆರ್ಥಿಕ ಬಿಕ್ಕಟ್ಟಾಗುತ್ತೆ. ಹಾಗಾಗಿ ಚಿನ್ನವನ್ನು ಇಟ್ಕೊಂಡು ಅದನ್ನು ನಾವು ಆರ್ಥಿಕ ಮುಗ್ಗಟ್ಟನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತ ರೀತಿಯಲ್ಲಿ ಈ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು RBI ದೊಡ್ಡ ಪ್ಲ್ಯಾನ್ ಹಾಕ್ಕೊಂಡು ಅತ್ಯುತ್ತಮವಾದಂಥ ಒಂದು ಪ್ಲ್ಯಾನನ್ನು ಕೈಗೊಂಡಿದೆ. ಇನ್ನು ನಮ್ಮ ಭಾರತಕ್ಕೆ ಎಲ್ಲಿಂದ ಚಿನ್ನ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ UAE ಇಂದ, ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸಿಂದ ಬರುತ್ತೆ, ಸೌತ್ ಆಫ್ರಿಕಾದಿಂದ ಬರುತ್ತೆ ಮತ್ತು ಸ್ವಿಟ್ಜರ್ಲ್ಯಾಂಡಿಂದ ಬರುತ್ತೆ. ಈ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾದ ಕಾರಣಕ್ಕಾಗಿ ಮತ್ತು ಅಂತ ಹೇಳ್ತೇನೆ ನಿಮಗೆ, ಇದು ಇಂಪಾರ್ಟೆಂಟ್ ಅಂತ ಹೇಳ್ತೇನೆ, ನಮ್ಮ ಭಾರತ ಅಥವಾ ಇಡೀ ನಮ್ಮ ಪ್ರಪಂಚ ಎಲ್ಲೆಲ್ಲಿ ಸ್ಟೋರೇಜ್ ಮಾಡುತ್ತೆ, ಯಾವ ಬ್ಯಾಂಕಲ್ಲಿ ಸ್ಟೋರೇಜ್ ಮಾಡುತ್ತೆ ಅಂತ ನೋಡ್ತಾ ಹೋದರೆ ಇಂಗ್ಲೆಂಡ್ನಲ್ಲಿ ಸ್ಟೋರೇಜ್ ಮಾಡುತ್ತೆ, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತಾರೆ, ಅಲ್ಲಿ ಸ್ಟೋರೇಜ್ ಮಾಡುತ್ತೆ. ಮತ್ತು ಸ್ವಿಟ್ಜರ್ಲ್ಯಾಂಡ್ನ BIS ಅಂದರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಎನ್ನುವಂಥ ಒಂದು ಬ್ಯಾಂಕ್ ಇದೆ ಸ್ವಿಟ್ಜರ್ಲ್ಯಾಂಡ್, ಅಲ್ಲಿ ಕೂಡ ಸ್ಟೋರೇಜ್ ಮಾಡುತ್ತೆ. ಇಡೀ ಪ್ರಪಂಚದ ಎಲ್ಲ ಕಂಟ್ರಿ ಕೂಡ ಈ 2 ಬ್ಯಾಂಕ್ಗಳಲ್ಲಿ ಚಿನ್ನವನ್ನು ಸ್ಟೋರೇಜ್ ಮಾಡುತ್ತೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಭಾರತ ಚಿನ್ನವನ್ನು ಸ್ಟೋರೇಜ್ ಮಾಡಿದೆ, ಮತ್ತು
BIS ಅಂದರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಎನ್ನುವಂಥ ಸ್ವಿಟ್ಜರ್ಲೆಂಡ್ ಇರುವಂಥ ಒಂದು ಬ್ಯಾಂಕಲ್ಲಿ ಭಾರತ ಚಿನ್ನವನ್ನು ಸ್ಟೋರೇಜ್ ಮಾಡಿದೆ. ಆದರೆ ಯಾವಾಗ ಈ ಇಂಟರ್ನ್ಯಾಷನಲ್ ಕ್ರೈಸಿಸ್ ಆಯಿತು, ಎಕನಾಮಿಕ್ ಕ್ರೈಸಿಸ್ ಇತ್ತು, ಅದರಿಂದ ಎಚ್ಚೆತ್ತುಕೊಂಡಂಥ ಭಾರತ ಸರಿಸುಮಾರು 102 ಟನ್ನಷ್ಟು ಅಲ್ಲಿದ್ದ ಚಿನ್ನವನ್ನು ಭಾರತ ವಾಪಸ್ ಇಂಡಿಯಾಕ್ಕೆ ತಂದು ಇಟ್ಕೊಂಡಿದೆ. ಅಂದರೆ ಸರಿಸುಮಾರು ನಮ್ಮ ಇಂಡಿಯಾ ನಮ್ಮ ಸ್ಟೋರೇಜ್ ಅಂದರೆ 854 ಟನ್ನಷ್ಟು ಭಾರತ ಬೇರೆ ಬೇರೆ ಕಡೆ ಸ್ಟೋರೇಜ್ ಮಾಡಿದೆ. ಅದು ಯಾಕಂದರೆ 1991ರಲ್ಲಿ ಆದಂಥ ಒಂದು ಇಂಟರ್ನ್ಯಾಷನಲ್ ಕ್ರೈಸಿಸ್ ಇತ್ತು. ಅದು ತುಂಬ ದೊಡ್ಡ ಕ್ರೈಸಿಸ್ ಆಯಿತು. ಅಂದರೆ ಇಡೀ ಪ್ರಪಂಚವೇ ಆರ್ಥಿಕವಾಗಿ ಬಿದ್ದೋದಂಥ ಒಂದು ಕ್ಷಣ ಅಥವಾ ಒಂದು ಟೈಮ್ ಅಂತ ಹೇಳ್ಬೋದು. ಆಗ ಭಾರತ ಎಚ್ಚೆತ್ತಂಥ ಭಾರತ ತನ್ನ ಒಂದು ಇದ್ದಂಥ ಹಣದಲ್ಲಿ 854 kg ಚಿನ್ನವನ್ನು ಖರೀದಿ ಮಾಡಿ ಅದು ಇಂಟರ್ನ್ಯಾಷನಲ್ ಬ್ಯಾಂಕಲ್ಲಿ ಇಟ್ಟಿತ್ತು. 854 kg. ಅದು BS ಅಂದರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಆಗಿರ್ಬೋದು, ಅಥವಾ BIS ಅಂದರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಎನ್ನುವಂಥ ಈ ಸ್ವಿಟ್ಜರ್ಲೆಂಡ್ನ ಬ್ಯಾಂಕಲ್ಲಿ 854 kg ಚಿನ್ನವನ್ನು ಇಟ್ಟಿತ್ತು. ಅಂದರೆ 854 ಟನ್ನಷ್ಟು, ಅಂದರೆ 8 ಲಕ್ಷ kg ಹತ್ರ ಆ ಚಿನ್ನವನ್ನು ಈ 2 ಬ್ಯಾಂಕಲ್ಲಿ ಇಟ್ಟಿತ್ತು. ಆದರೆ ಈಗ ಸದ್ಯ ಆಗ್ತಿರುವಂಥ ಎಕನಾಮಿಕ್ ಕ್ರೈಸಿಸ್ ಎಲ್ಲವನ್ನು ನೋಡ್ತಾ ಇದ್ರೆ ಸ್ವಲ್ಪ ಚಿನ್ನವನ್ನು ತಂದು ಭಾರತ ಸ್ಟೋರೇಜ್ ಇಟ್ಕೊಳ್ತಿದೆ. ಅದು ಅವಾಗ ಸೇಫ್ಟಿಗೆ ಇತ್ತು. ಆದರೆ ಯಾವುದನ್ನು ಯಾವ ಕಂಟ್ರಿಯನ್ನು ನಂಬುವಾಗಿಲ್ಲ, ಕೈ ಕೊಟ್ಬಿಟ್ರಿ ಹಾಗೆ ಹೀಗೆ ಅನ್ನುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚಿನಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಮೊದಲೇನಾಯ್ತಂದರೆ ವರ್ಲ್ಡ್ ಬ್ಯಾಂಕ್ ಕೇಳ್ತಿತ್ತು, ಅಥವಾ ಬೇರೆ ಎಲ್ಲವನ್ನ ಕಂಟ್ರಿ ಒಂದು ದೊಡ್ಡಣ್ಣ ಎನ್ನುವಂಥ ಒಂದು ಹೆಸರಿತ್ತು. ಎಲ್ಲವೂ ಕೂಡ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ಆದರೆ ಎಲ್ಲದರಿಂದಲೂ ಕೂಡ ಅಮೆರಿಕ ಹೊರಗೆ ಬಂದ ನಂತರ ಈಗ ನಾವು ಪ್ರಪಂಚದ ಮುಂದೆ ಹೇಳಲಿಕ್ಕೆ ನಮ್ಮ ಕಂಟ್ರಿ ಅಂದ್ಬಿಟ್ಟು ಬೇರೆ ಯಾವುದೂ ಆಗ್ತಾ ಇಲ್ಲ. ಅಂದರೆ ಎಲ್ಲ ಕಂಟ್ರಿಯೂ ಕೂಡ ಈಗ ಇಂಡಿಪೆಂಡೆಂಟ್ ಆಗಿದೆ. ಯಾವ ಕಂಟ್ರಿಯ ಮಾತು ಕೂಡ ಯಾರು ಕೇಳ್ತಿಲ್ಲ, ಯಾವ ಕಂಟ್ರಿ ಕೂಡ ಯಾವ ಸಪೋರ್ಟ್ ಮಾಡ್ತಿಲ್ಲ ಅಂತ ಕಾರಣಕ್ಕಾಗಿ ಭಾರತ ಎಚ್ಚೆತ್ಕೊಂಡು ಭಾರತ ಈಗ 854 ಟನ್ನಿಂದ 102 ಟನ್ನನ್ನು ಭಾರತ ತನ್ನ ವಶಕ್ಕೆ ಪಡ್ಕೊಂಡಿದೆ. ಮತ್ತು ಈಗ 754 ಟನ್ ಇದೆ ಆ ಹೊರಗಡೆ ಇದೆ. ಇನ್ನು ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ಟನ್ನು ಸ್ಟೋರೇಜ್ ಆಗಿದೆ, ಎಷ್ಟೆಷ್ಟು ಟನ್ ಯಾವ್ಯಾವ ದೇಶದಲ್ಲಿ ಇದೆ ಅನ್ನುವಂಥ ನೋಡ್ತಾ ಹೋದರೆ ಅಮೆರಿಕ ಹತ್ರ 8133 ಟನ್ನಷ್ಟು ಗೋಲ್ಡ್ ಸ್ಟೋರೇಜ್ ಆಗಿದೆ. ಜರ್ಮನಿ 2ನೇ ಜಾಗದಲ್ಲಿದೆ, 3302 ಟನ್ನಷ್ಟು ಬೇರೆ ಬೇರೆ ಬ್ಯಾಂಕಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದೆ. ಇಟಲಿ 3ನೇ ಸ್ಥಾನದಲ್ಲಿದೆ, ಅದು 2452 ಟನ್ನಷ್ಟು ಬೇರೆ ಬೇರೆ ಅಂದರೆ ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲೆಂಡ್ನಲ್ಲಿ ಸ್ಟೋರೇಜ್ ಮಾಡಿ ಇಟ್ಟಿದೆ. ಫ್ರಾನ್ಸ್ ಅದು 4ನೇ ಸ್ಥಾನ 2437, ರಷ್ಯಾ 2336, ಚೀನಾ 2264 ಟನ್ನಷ್ಟು ಚಿನ್ನವನ್ನು ಈ ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲೆಂಡ್ನಲ್ಲಿ ಸ್ಟೋರೇಜ್ ಮಾಡಿ ಇಟ್ಟಿದೆ. 8ನೇ ಸ್ಥಾನದಲ್ಲಿ ಇಂಡಿಯಾ ಬರುತ್ತೆ, ಅದು 854. ನಾನು ಹೇಳಿದ್ರೆ 854 ಟನ್ನಷ್ಟು ಚಿನ್ನವನ್ನು ಭಾರತ ಸ್ವಿಟ್ಜರ್ಲೆಂಡ್ ಮತ್ತು ಇಂಗ್ಲೆಂಡ್ನಲ್ಲಿ ಸ್ಟೋರೇಜ್ ಆಗಿ ಇಟ್ಟಿದೆ. ಅದರಲ್ಲಿ 102 ಟನ್ ಭಾರತ ವಾಪಸ್ ಪಡ್ಕೊಂಡಿದೆ. ಇನ್ನು ಮುಂದೆ ಅದನ್ನು ಕಡಿಮೆ ಮಾಡ್ತಾ ಭಾರತವೇ ತನ್ನ ಸ್ವಂತ ಹಿಡಿತಕ್ಕೆ ಇಟ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದು ಒಂದು ನೋಡಿ, ಚಿನ್ನದ ಸ್ಟೋರೇಜಲ್ಲಿ ಅಮೆರಿಕ ನಮಗಿಂತ ತುಂಬ ಮುಂದಿದೆ. ನಮ್ಮ ಹತ್ರ ಸ್ಟೋರೇಜ್ ಇದ್ದದ್ದು 854 ಟನ್ ಅಷ್ಟು, ಆದರೆ ಅಮೆರಿಕದ ಹತ್ರ 8000 ಟನ್ ಅಷ್ಟಿದೆ. ಪ್ರಪಂಚದಲ್ಲಿ ಅಮೆರಿಕ ಚಿನ್ನದಲ್ಲಿ ಜಾಸ್ತಿ, ಅಲ್ಲಿ ಯಾರು ಆಭರಣ ಹಾಕಲ್ಲ. ಆದರೂ ಕೂಡ ನಮ್ಮ ಇಂಡಿಯನ್ ಆಭರಣದಷ್ಟು ಇಂಡಿಯಾ ಯೂಸ್ ಮಾಡುವಂಥ ಮಹಿಳೆಯರು ಅಥವಾ ಪುರುಷರು ಯೂಸ್ ಮಾಡುವಂಥ ಆಭರಣ ನೋಡಿದ್ರೆ ಅಮೆರಿಕಲ್ಲಿ ಯಾರು ಜಾಸ್ತಿನೇ ಯೂಸ್ ಮಾಡಲ್ಲ ಅನ್ಸುತ್ತೆ, ಯಾರು ಚಿನ್ನ ಹಾಕೊಳ್ಳಲ್ಲ. ಆದರೂ ಕೂಡ ಇದು ದೇಶದ ಸೇಫ್ಟಿಗಾಗಿ 8000 ಟನ್ ಅಷ್ಟು ಚಿನ್ನವನ್ನು ಖರೀದಿ ಮಾಡಿ ಅದು ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲೆಂಡ್ ಸ್ಟೋರೇಜ್ ಮಾಡಿ ಇಟ್ಕೊಂಡಿದೆ. ಆದರೆ ಒಂದು ಲೆಕ್ಕಾಚಾರದ ಪ್ರಕಾರ ಭಾರತದ ಮಹಿಳೆಯರ ಹತ್ರ ಇರುವಂಥ ಚಿನ್ನ 25,000 ಟನ್ ಅಷ್ಟು ಚಿನ್ನ ಇದೆ. ಇದು ಪ್ರಪಂಚದ ಎಲ್ಲ ರಾಷ್ಟ್ರಗಳ ಚಿನ್ನಕ್ಕಿಂತ ಜಾಸ್ತಿ. ನೀವು ಟಾಪ್ 10 ಚಿನ್ನವನ್ನು ನೋಡಿದ್ರೆ ಅದು ಸರಿಸುಮಾರು ಎಷ್ಟಾಗುತ್ತೆ ಅಂದರೆ ಒಂದು 15,000-16,000 ಟನ್ ಆಗ್ಬೋದು ಸ್ಟೋರೇಜು. ಆದರೆ ಭಾರತದ ಮಹಿಳೆಯರ ಹತ್ರ ಇರುವಂಥ ಚಿನ್ನ ಇದೆಯಲ್ಲ, ಅದು 25,000 ಟನ್. ಅಂದರೆ ನಾನು KGಯಲ್ಲಿ ಕನ್ವರ್ಟ್ ಮಾಡಿದ್ರೆ 2,50,00,000 KGಯಷ್ಟು ಚಿನ್ನ ಭಾರತದ ಮಹಿಳೆಯರ ಹತ್ರ ಅಥವಾ ಭಾರತದ ನಮ್ಮ ಜನರ ಹತ್ರ ಇದೆ. ಅಂದರೆ ಇಡೀ ಪ್ರಪಂಚದಲ್ಲಿ ಯಾರಾದರೂ ಚಿನ್ನವನ್ನು ಜಾಸ್ತಿ ಇಟ್ಕೊಂಡಿದ್ದಾರೆ ಅಂದರೆ ಅದು ಭಾರತ ಮಾತ್ರ. ಹಾಗಾಗಿ ಭಾರತಕ್ಕೆ ಯಾವುದೇ ಎಕನಾಮಿಕ್ ಕ್ರೈಸಿಸ್ ಆದರೂ ಕೂಡ ದೊಡ್ಡ ಹೊಡೆತ ಆಗಲ್ಲ. ಆದರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಈ ಎಕನಾಮಿಕ್ ಕ್ರೈಸಿಸ್ ಬಿಟ್ವೀನ್ ದ ಕಂಟ್ರಿ ಆಗ್ತಿದೆಯಲ್ಲ, ಅದು ಉಕ್ರೇನ್ ರಷ್ಯಾ ಆಗಿರ್ಬೋದು, ಅಥವಾ ರಷ್ಯಾ ಅಮೆರಿಕ ಆಗಿರ್ಬೋದು, ಅಥವಾ ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು, ಚೀನಾ ಜಪಾನ್ ಆಗಿರ್ಬೋದು, ಅಥವಾ ಅಮೆರಿಕ ಗ್ರೀನ್ಲ್ಯಾಂಡ್ ಆಗಿರ್ಬೋದು, ಅಮೆರಿಕ ವೆನೆಜುವೆಲಾ ಆಗಿರ್ಬೋದು, ಅಮೆರಿಕ ಯುರೋಪ್ ಕಂಟ್ರೀಸ್ ಆಗಿರ್ಬೋದು, ಇವೆಲ್ಲವೂ ಎಕನಾಮಿಕ್ ಕ್ರೈಸಿಸ್ ಆಗ್ತಾ ಇರೋದ್ರಿಂದ ಒಂದು ದೇಶದ ಮೇಲೆ ಮತ್ತೊಂದು ದೇಶ ನಂಬಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಏನಾದರೂ ಎಕನಾಮಿಕ್ ಕ್ರೈಸಿಸ್ ಆಯ್ತಂದರೆ ಹೆಚ್ಚು ಕಡಿಮೆ ಆಗುತ್ತೆ, ನಮ್ಮ ಬೆಲೆ ಏರಿಕೆ ಹೆಚ್ಚು ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೋತಿದೆ. ಹಾಗಾಗಿ ನಾನು ಹೇಳಿದ್ರೆ ಈ SBI ಎಷ್ಟು ಚಿನ್ನವನ್ನು ಸ್ಟೋರೇಜ್ ಮಾಡಿ ಇಟ್ಕೊಂಡಿದೆ ಅಂದರೆ 880 ಟನ್ ಅಷ್ಟು, ಅಂದರೆ 8,80,000 kg ಅಷ್ಟು ಚಿನ್ನವನ್ನು ಖರೀದಿ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದೆ. ಹಾಗಾಗಿ
ಚಿನ್ನದ ಬೆಲೆಯಲ್ಲಿ ತುಂಬ ಜಾಸ್ತಿ ಆಗ್ತಿದೆ. ಒಂದು ಲೆಕ್ಕಾಚಾರದ ಪ್ರಕಾರ ಈ ವರ್ಷ ಮುಗಿಯೋದ್ರ ಒಳಗಡೆಯಾಗಿ ಈಗಿರುವಂಥ 1 ಲಕ್ಷ ಅಥವಾ 10 ಗ್ರಾಮಿಗೆ 1,50,000 ಇದೆಯಲ್ಲ, ಅದು ತ್ರಿಬಲ್ ಆಗಿ 4,57,000 ಆಗ್ಬೋದು ಎನ್ನುವಂಥ ಲೆಕ್ಕಾಚಾರ ಈ ಅಂದರೆ ಚಿನ್ನದ ಬೆಲೆ ಗೊತ್ತಿದ್ದಂತರು ಅಥವಾ ಈ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು ಅಥವಾ ಗೋಲ್ಡ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ, ಅಥವಾ ಗೋಲ್ಡ್ ವ್ಯವಹಾರದಲ್ಲಿ ಎಕ್ಸ್ಪರ್ಟ್ ಆಗಿರುವಂಥರು ಅನೇಕರು ಹೇಳ್ತಾ ಇದ್ದಾರೆ. ನೋಡಬೇಕು ಯಾವಾಗ ಇಷ್ಟ ಆಗುತ್ತೆ. ಯಾಕಂದರೆ ಕಳೆದ ಒಂದು 15-20 ದಿನದಲ್ಲಿ ಸಿಲ್ವರ್ ರೇಟ್ ಜಾಸ್ತಿ ಆಗ್ತಿದ್ದನ್ನು ನೋಡ್ತಾ ಇದ್ರೆ, ಒಂದು 10 ಡೇಸಲ್ಲಿ 1,00,000 ರೂಪಾಯಿ ಗೋಲ್ಡ್ ರೇಟ್ ಜಾಸ್ತಿ, ಇದು ಸಿಲ್ವರ್ ರೇಟ್ ಜಾಸ್ತಿ 1 kg ಅಂದರೆ ಯಾವುದನ್ನು ನಂಬಲಿಕ್ಕೆ ಆಗ್ತಲ್ಲ, ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಒಂದು ವೇಳೆ ಇದು ಕಡಿಮೆ ಆಗುತ್ತಾ ಇಲ್ವಾ ಅನ್ನೋಕ್ಕೆ ಉತ್ತರ ಇಲ್ಲ. ಆದರೆ ಜಾಸ್ತಿ ಆಗುತ್ತೆ ಅಂತ ತುಂಬ ಜನ ಹೇಳ್ತಿದ್ರೆ, ಅದು ಕಡಿಮೆ ಆಗುತ್ತೆ ಅನ್ನೋದು ಯಾರು ಕೂಡ ಹೇಳ್ತಾರೆ. ಯಾಕಂದರೆ ನಾವು 20-30 ವರ್ಷಗಳ ಒಂದು ಗೋಲ್ಡ್ ಚಾರ್ಟನ್ನು ತೆಗೆದುಕೊಂಡ್ರೆ ಒಂದು ದಿನವೂ ಕೂಡ ಗೋಲ್ಡ್ ರೇಟ್ ಅಂದರೆ ಒಂದು 2 ದಿನ 3 ದಿನ ಸ್ವಲ್ಪ ಮಾರ್ಕೆಟಲ್ಲಿ ಡೌನ್ ಆಗಿರ್ಬೋದ್ರೆ, ನೀವು ತಿಂಗಳ ಅಂತ ಬಂದಾಗ, ವರ್ಷ ಅಂತ ಬಂದಾಗ ಒಂದು ತಿಂಗಳಿಗಿಂತ ಮತ್ತೊಂದು ತಿಂಗಳು ಕಡಿಮೆ ಆದದ್ದು ಯಾವುದೂ ಇಲ್ಲ. ಹಾಗಾಗಿ ನೋಡಬೇಕು ಗೋಲ್ಡ್ ರೇಟಲ್ಲಿ ಯಾವ ಥರ ಜಾಸ್ತಿ ಆಗುತ್ತೆ, ಎಷ್ಟು ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದರಲ್ಲಿ ಒಂದು ಹಂತ ಅಂದರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದಕ್ಕೆ ನಾವು ಖರೀದಿ ಮಾಡ್ತಿರುವಂಥ ಆಭರಣ ಅಲ್ಲ, ಅದು ಬ್ಯಾಂಕ್ಗಳು ಖರೀದಿ ಮಾಡ್ತಿರುವಂಥ, ಸ್ಟೋರೇಜ್ ಮಾಡ್ತಿರುವಂಥ ರೀತಿಯಲ್ಲಿ ಇದೀಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ. ಎರಡನೇದಾಗಿ ಈ ದೇಶಗಳ ಮಧ್ಯೆ ಆಗ್ತಿರುವಂಥ ಒಂದು ಎಕನಾಮಿಕ್ ಕ್ರೈಸಿಸ್ ಕೂಡ ಚಿನ್ನದ ಬೆಲೆ ಏರಲಿಕ್ಕೆ ತುಂಬ ದೊಡ್ಡ ಕಾರಣ ಆಗ್ತಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.